ಅದೇನಂತ ಮೊದಲು ನೋಡಿಕೇರಿ ಫಸ್ಟ್. ಅದನ್ನ ಬಿಟ್ಟು ನೀವು ಪಿತೂರಿ ಮಾಡಿ ನಿಮ್ಮ ಗಾಡಿಯಲ್ಲಿ ಕರ್ಕೊಂಡು ಸಾಕ್ಷಿಗಳು ಹೆಂಗೆ ಹೇಳ್ಬೇಕಂತ ಫೀಡ್ಬ್ಯಾಕ್ ಮಾಡ್ತಂದ್ರೆ ನೀವು ಕೋರ್ಟಿಗೆ ಸಾಕ್ಷಿ ಹೇಳ್ತಾರೆ. ನೀವು ನಿಮ್ಮಿಂದ ಬಸವರಾಜ ಕೊರೋರು ಕಲಿಬೇಕಾ? ಇಲ್ಲಿ ಯಾರು ಕೂಡ ನಮ್ಮ ಬಸವರಾಜ ಕೊರೋರವರು ಬಿಟ್ಟಿ ಪ್ರಚಾರ ತಗೋಂಥ ಅವಶ್ಯಕತೆನೇ ಇಲ್ಲ. ಯೋಗೇಶ್ ಗೌಡರು ಒಂದೇ ಪ್ರಕರಣ ಅಲ್ಲ, ಇಂಥವು 16 ಪ್ರಕರಣಗಳನ್ನು ಮಾಜಿ ಶಾಸಕ ವಿನಯ್ ಕುಲಕರ್ಣಿ ಅವ್ರ ಪರ ಮಾತಾಡಿಬಿಟ್ರೆ ಎಲ್ಲಿ ನಮ್ಮ ವಿನಯ್ ಕುಲಕರ್ಣಿ ಸಾಹೇಬ್ರು ನಮ್ಗೆ ಏನಪ್ಪ ಅಂತಂದ್ರೆ ನಾ ಮಾತಾಡಿದ ಸಾಕು ನನಗೇನೋ ನಿಗಮ ಕೊಡಿಸ್ತಾರೇನೋ, ಸಿಂಡಿಕೇಟ್ ಮಾಡ್ತಾರೇನೋ, ಮತ್ತೇನು ಸರ್ಕಾರ ಸ್ಥಾನಮಾನ ಜವಾಬ್ದಾರಿ ಕೊಡ್ತಾರೆ ಮಾತಾಡಿರ್ಬೋದು. ಯಾವುದೇ ಕಾರಣಕ್ಕೂ ಒಬ್ಬ ನಿಷ್ಠಾವಂತ ಹೋರಾಟಗಾರ ವಿರುದ್ಧ ಮಾತಾಡೋದು ತಪ್ಪು. ನೀವು ಮಾತಾಡ್ಬೇಕಾದ್ರೆ ಏನಿದೆ ಆ ಕೇಸ್ದಲ್ಲಿ ಅಂತೇಳಿ ಚಾರ್ಜ್ ಶೀಟ್ ನೋಡ್ರಿ. ನಾನೇನು ತಮ್ಮ ಧರ್ಮಪತ್ನಿ ತಮ್ಮ ಮಕ್ಕಳು ತಾವು ಬಿಟ್ರೆ ಅವ್ರಿಗೆ ಬೇರೆ ಏನು ಆಸಕ್ತಿ ಇಲ್ಲ. ಧಾರವಾಡ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರವಿಂದ್ ಏಗನಗೌಡ್ರವರು ನಮ್ಮ ಹೋರಾಟಗಾರರು ಸಮಾಜ ಚಿಂತಕರಾದ ಬಸವರಾಜ ಕೊರವರ್ ಅವರ ವಿರುದ್ಧ ಒಂದಿಷ್ಟು ಷಡ್ಯಂತ್ರ ಇವರು ಪಿತೂರಿ ಮಾಡ್ಯಾರ ಮತ್ತು ಮಾಧ್ಯಮದಲ್ಲಿ ಬಿಟ್ಟಿ ಪ್ರಚಾರ ತಗೊಂತಾರ. ಈ ತನಿಖೆದ ಉದ್ದೇಶ ಎಲ್ಲ ತನಿಖೆದ ಬಿ ರಿಪೋರ್ಟ್ ಆಗಿ ತನಿಖೆದ ಉದ್ದೇಶ ತಪ್ಸ್ಯಾರ ಅಂತೇಳಿ ಕೆಲವೊಂದಿಷ್ಟು ಮೊನ್ನೆ ಪ್ರೆಸ್ ಮೀಟ್ ಮಾಡ್ಯಾರ. ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ಮಾನ್ಯ ಏಗನಗೌಡರಿಗೆ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಗೌಡ್ರೆ, ಇಲ್ಲಿ ಯಾರು ಕೂಡ ನಮ್ಮ ಬಸವರಾಜ ಕೊರೋರವರು ಬಿಟ್ಟಿ ಪ್ರಚಾರ ತಗೋಂಥ ಅವಶ್ಯಕತೆನೇ ಇಲ್ಲ. ಮೊದಲೇದಾಗಿ ನಿಮ್ಗೆ ಹೇಳ ಬಯಸ್ತೀನಿ ನಾನು. ಯಾಕಂದ್ರೆ ಹಿನ್ನೆಲೆ ಯಾಕಪ್ಪ ಈ ಮಾತು ಹೇಳ್ತೀನಿ ಅಂತಂದ್ರೆ, ಬಸವರಾಜ ಕೊರೋರವರು 2015 ನಿರಂತರವಾಗಿ ಈ ಯೋಗೇಶ್ ಗೌಡರು ಒಂದೇ ಪ್ರಕರಣ ಅಲ್ಲ, ಇಂಥವು 16 ಪ್ರಕರಣಗಳನ್ನು ಧಾರವಾಡ ಜಿಲ್ಲೆಯಲ್ಲಿ ಖಂಡಿಸಿ ಮತ್ತು ಕೆಲವೊಂದು ವಿಚಾರಗಳಲ್ಲಿ ಜೈಲಿಗೆ ಕಳಿಸಿರೋ ಅಧಿಕಾರಿಗಳು ಕೆಲವೊಂದು ವಿಚಾರಗಳು ಇನ್ನೊಂದು ತನಿಖೆ ಹಂತದಲ್ಲಿದೆ. ಇನ್ನೊಂದು KID ಅಂತ ವಿಚಾರಣೆಗಳೆಲ್ಲ ಆಲ್ರೆಡಿ ತನಿಖೆ ಹಂತದಲ್ಲಿದೆ. ಒಂದು ಪೊಲೀಸ್ ಹಕ್ಕುಗಳಿಗಾಗಿ 87 ದಿನ ಕಾಲ ಕಾರ್ಯಗಳು ಅನುಭವಿಸಿ ಸರ್ಕಾರದಿಂದ ಪೊಲೀಸರ ಪ್ರವೇಶ ಕೊಡಿಸಲಾಯಿತು. ಅಂದ್ರೆ 87 ಜನ ಪೊಲೀಸರ ಹೋರಾಟದಲ್ಲಿ ಭಾಗಿಯಾಗಿ ಅರೆಸ್ಟ್ ಮಾಡಿ ಅವ್ರನ್ನ ಪರಪ್ ನಗರದಾಗ ಇಟ್ಟಿದ್ರು. ಅದು ಪೊಲೀಸ್ ಹೋರಾಟ ಮಾಡಿದ್ದು. ಅದೇ ರೀತಿ ಜಲಮಂಡಳಿ ನೌಕರರು ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಎಲ್ಲಿ ಕಾರ್ಪೊರೇಷನ್ ಮುಂದ್ಗಡೆ ಸುಮಾರು ಒಂದು ಒಂದು 15 ಡೇಸ್ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಮಾಡಿ ಕೆಲವೊಂದು ನೌಕರಸ್ತು ಕೂಡ ಜಲಮಂಡಳಿ ಕೆಲಸ ಕೊಡಕ್ಕೆ ಅವರು ವ್ಯವಸ್ಥೆ ಮಾಡಿದ್ರು. ಅದಾದ ನಂತರ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನು ಕೆಲವೊಬ್ಬರನ್ನ ತೆಗೆದ್ರು. ಆ ರಾಜಕೀಯ ಪ್ರಭಾವದಿಂದ ಕೆಲವು ಜನರಲ್ಲಿ ತೆಗೆದು ಹಾಕಿದ್ರು. ಅದಾದ ನಂತರ ಪೆಪ್ಸಿ ಕಂಪನಿ ವಿರುದ್ಧ ಹೋರಾಟ ಮಾಡಿದ್ರು 2015-16ರಾಗ. ಆ ಪರಿಸರ ಅರಣ್ಯ ಅಂದ್ರೆ ವಿನಯ್ ಕುಲಕರ್ಣಿ ಅವ್ರ ರಿಲೇಟಿವ್ಸ್ ಅಲ್ಲಿ ಕಲ್ಗಟ್ಟಿ ಒಳಗ ಆ ಪರಿಸರ ಕಟ್ ಮಾಡಿ ಸುಮಾರು ಲಕ್ಷಾನುಗಟ್ಟಲೆ ಗಿಡಗಳನ್ನು ಕಟ್ ಮಾಡಿ ಡಿಫಾರೆಸ್ಟೇಷನ್ ಮಾಡಿದ್ರಲ್ಲ, ಅದ್ರ ವಿರುದ್ಧನೇ ಹೋರಾಟ ಮಾಡ್ರ. KIDB ಪ್ರಕರಣ ಬಹುಕೋಟಿ ಹಗರಣ KIDB ಅಂತಂದ್ರೆ ಒಂದೇ ಅಕೌಂಟಿಗೆ ಸತ್ತಂತ ಅಕೌಂಟಿಗೆ 2 ಸರಿ ಕ್ಲೇಮ್ ಮಾಡಿ ದುಡ್ಡು ಎತ್ತಂತ ಪ್ರಕರಣ ಈ ರಾಜ್ಯದಲ್ಲಿ ಪ್ರಪ್ರಥಮವರೆಗೆ ಎತ್ತಿಡಿದಗಿಸಿ ಬಸವರಾಜ ಕೊರೋರವರು ಅದು ಇಡಿ ತನಿಖೆ ವಹಿಸಿ 75 ಕೋಟಿ ರೂಪಾಯಿ ವಸೂಲಿ ಮಾಡ್ತಿ. ಇಡಿ ವಸೂಲಿ ಆಗಿಲ್ಲ, ಇನ್ನು ವಸೂಲಿ ಮಾಡ್ರಂತಾರೆ ಆದೇಶ ಆದ್ರೂ ಕೂಡ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಆಗಿಲ್ಲ. ಇಂಥವು ಒಂದಲ್ಲ ಎರಡಲ್ಲ 16 ಹೋರಾಟಗಳು ಮಾಡಿ ಹೆಸರಾದಂಥ ಬಸವರಾಜ ಕೊರೋರ್ ಅವರಿಗೆ ನೀವು ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ಅಥವಾ ನೀವು ಯಾರೋ ವಿನಯ್ ಕುಲಕರ್ಣಿ ಅವ್ರ ಪರ ಮಾತಾಡಿ ಮಾಜಿ ಶಾಸಕ ವಿನಯ್ ಕುಲಕರ್ಣಿ ಅವ್ರ ಪರ ಮಾತಾಡಿಬಿಟ್ರೆ ಎಲ್ಲಿ ನಮ್ಮ ವಿನಯ್ ಕುಲಕರ್ಣಿ ಸಾಹೇಬ್ರು ನಮ್ಗೆ ಏನಪ್ಪ ಅಂತಂದ್ರೆ ನಾ ಮಾತಾಡಿದ ಸಾಕು ನನಗೇನೋ ನಿಗಮ ಕೊಡಿಸ್ತಾರೇನೋ, ಸಿಂಡಿಕೇಟ್ ಮಾಡ್ತಾರೇನೋ, ಮತ್ತೇನು ಸರ್ಕಾರ ಸ್ಥಾನಮಾನ ಜವಾಬ್ದಾರಿ ಕೊಡಿಸ್ತಾರೆ ಮಾತಾಡಿರ್ಬೋದು. ಬಟ್ ಇದನ್ನ ನಾವೆಲ್ಲರೂ ಗೆಳೆಯರ ಬರ ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಒಬ್ಬ ನಿಷ್ಠಾವಂತ ಹೋರಾಟಗಾರ ವಿರುದ್ಧ ಮಾತಾಡೋದು ತಪ್ಪು. ಇದು ಮೊದಲೇ ಹೇಳಕ್ ಬಯಸ್ತೇನೆ. ಇನ್ನೊಂದು ಏನಂತಂದ್ರೆ, ಈ ಪ್ರಕರಣದಲ್ಲಿ ತಪ್ಪಿಸ್ತರ ವಿರುದ್ಧ ಆಗಿಲ್ಲ, ಬಿ ರಿಪೋರ್ಟ್ ಸಲ್ಲಿಕೆ ಆಗಿತ್ತು ಅಂತ ಒಂದ್ ಕಡೆ ಹೇಳ್ತಾರೆ ಏಗನಗೌಡರು. ಬಿ ರಿಪೋರ್ಟ್ ಸಲ್ಲಿಕೆ ಆಗಿಲ್ಲ ಗೌಡ್ರೆ. ಕೊಲೆ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಆಗಿತ್ತಪ್ಪ ಅಂದ್ರೆ ಜೈಲಿಗೆ ಹೋಗ್ಬಿಡ್ತಾರ, ಜೈಲಿಗೆ ಹೋಗ್ತಾರೆ. ಯಾಕಂದ್ರೆ ಕೊಲೆ ಪ್ರಕರಣ ಬಿ ರಿಪೋರ್ಟ್ ಹಾಕಕ್ ಬರಂಗಿಲ್ಲ. ಆದ್ರೆ ಸಾಕ್ಷ್ಯ ನಾಕ್ಷದ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಹಾಕಿಸ್ತಾರ. 2 ಸಾರಿ ನಿಮ್ ಸಬರ್ಬನ್ ಸ್ಟೇಷನ್ ಬಿ ರಿಪೋರ್ಟ್ ಸಾಕ್ಷ್ಯ ನಾಕ್ಷದ ಪ್ರಕರಣದಲ್ಲಿ ಹಾಕಿದ್ರ ಅದನ್ನ ಹೈಕೋರ್ಟಿಗೆ ಹೋಗ್ತಾರ, ಸುಪ್ರೀಂ ಕೋರ್ಟಿಗೆ ಅವ್ರ ಫ್ಯಾಮಿಲಿ ಹೋಗಿಸಿ ಅದನ್ನ ಇತ್ಯರ್ಥ ಅದನ್ನ ಹೋರಾಟ ಮಾಡುವಂತ ಹಂತದಲ್ಲಿದೆ. ಅದನ್ನು ಕೂಡ CBI ಕೋಯಿಸ್ತಾರ ಅಂತ ಹೇಳಿಸಿ ಆಲ್ರೆಡಿ ಬಸವರಾಜ ಕೊರೋರ್ ಹೋರಾಟ ಮಾಡ್ತಾರೆ. ಮೊದಲು ನೀವು ಮಾತಾಡ್ಬೇಕಾದ್ರ ಏನಿದೆ ಆ ಕೇಸ್ದಲ್ಲಿ ಅಂತೇಳಿ ಚಾರ್ಜ್ ಶೀಟ್ ನೋಡ್ರಿ, CBI ಚಾರ್ಜ್ ಶೀಟ್ ನೋಡ್ರಿ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ರಿ ಏನಿದೆ ಅಂತ ನೋಡಿ ನೀವು ಮಾತಾಡ್ಬೇಕು. ಯಾರೋ ಹೋರಾಟಗಾರ ಮಾತಾಡೋದು ಸಡನ್ ಆಗಿ ಏನೋ ಮಾತಾಡ್ತಂತಲ್ಲ. ನಿಮ್ಮ ವಿರುದ್ಧ ನಾವು ದುನಿಯಾ ಹೇಳಿಕ್ ಕೊಡ್ಬೋದು ಮೀಡಿಯಾದ ಅಂತೇಳಿ, ಬಟ್ ಅದಲ್ಲ. ನೀವು ಪ್ರಬುದ್ಧರಿದ್ದೀರಿ, ನೀವು ಅದ ಒಂದು ಜವಾಬ್ದಾರಿ ಪೊಲಿಟಿಕಲ್ ಪಾರ್ಟಿಲಿ ಇದ್ರಿ, ನಿಮ್ ಜಿಲ್ಲಾ ಜವಾಬ್ದಾರಿ, ಜಿಲ್ಲಾ ಮತ್ತು ತಾಲೂಕು ಮಟ್ಟ ಜವಾಬ್ದಾರಿಗಳು ಅದಾವ. ಭಾಳ ನೀಟಾಗಿ ಮಾತಾಡೋದು ಪತ್ರಿಕೆ ಮುಂದೆ. ಇದೊಂದವ್ರಿಗೆ ನಾನು ತಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಇದಾದ ನಂತರ ವಿನಯ್ ಕುಲಕರ್ಣಿ ಅವರಿಗೆ ತಾವೆಲ್ಲ ಇಷ್ಟೆಲ್ಲರೂ ಕೂಡಿ ನೀವು ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಾವು ಹೋರಾಟ ಮಾಡ್ತೀರಿ, ನೀವು ಅವ್ರ ಪರ ಏನ್ ಮಾಡ್ತೀರಿ ನಾವು ಕೇಳಂಗಿಲ್ಲ, ನಿಮ್ಮ ವೈಯಕ್ತಿಕ ಅದು. ಬಟ್ ಕಾನೂನು ಡಿಸಿಷನ್ ಮಾಡಿದಲ್ಲ, ಕೋರ್ಟ್ ಕೊಟ್ಟಿರ್ತಂತ ಪ್ರಕರಣ ಅದು. ವಿನಯ್ ಕುಲಕರ್ಣಿ ಅವರು ಅಪರಾಧ ಅಂತ ನಾನು ಕೊಟ್ಟದ್ದು, ಮೀಡಿಯಾದವ್ರು ಕೊಟ್ಟದ್ದು, ಇನ್ಯಾರು ಕೊಟ್ಟ ಪ್ರಕರಣ ಅಲ್ಲ ಅದು. ಜಡ್ಜ್ಮೆಂಟ್ ಅಲ್ಲ, ಕೋರ್ಟ್ ಜಡ್ಜ್ಮೆಂಟ್ ಅದು. ಕೋರ್ಟ್ ಜಡ್ಜ್ಮೆಂಟ್ ನೀವು ಇಷ್ಟು ಬಹಿರಂಗ ಟೀಕಿಸ್ತೀರಿ, ವಿರೋಧಿಸ್ತೀರಿ, ಷಡ್ಯಂತ್ರ ಮಾಡಿದ್ರೆ
ಒಂದು ಶೆಡ್ ನಿಮ್ಮ ಪ್ರಕಾರ ಷಡ್ಯಂತ್ರ ಕೋರ್ಟ್ ಷಡ್ಯಂತ್ರ ಮಾಡಿರ್ಬೇಕು, ಇಲ್ಲ CBI ಷಡ್ಯಂತ್ರ ಮಾಡಿರ್ಬೇಕು. ಷಡ್ಯಂತ್ರ ಮಾಡಿದ್ರೆ ಅವರೆಲ್ಲ ಸ್ವಾಮಿ ಗೌಡ್ರೆ ನಿಮ್ಮ ಕುಲಕರ್ಣಿಯವ್ರ ಷಡ್ಯಂತ್ರ ಏನು ಮಾಡ್ರ ಅಂತೇಳಿ ಚಾರ್ಜ್ ಶೀಟ್ 10,000 ಪುಟಗಳ ಚಾರ್ಜ್ ಶೀಟ್ನಲ್ಲಿ ನಿಮ್ಮ ಮನೆ ಬರ ಎಳಿಯಾಗಿ ಬಿಚ್ಚಿಟ್ರ ಜಡ್ಸ್ ಅದು ನೋಡ್ರಿ ನೀವು. ಅದೇನಂತ ಮೊದಲು ನೋಡಿಕೇರಿ ಫಸ್ಟ್. ಅದನ್ನ ಬಿಟ್ಟು ನೀವು ಪಿತೂರಿ ಮಾಡಿ ನಿಮ್ಮ ಗಾಡಿಯಲ್ಲಿ ಕರ್ಕೊಂಡು ಸಾಕ್ಷಿಗಳು ಹೆಂಗೆ ಹೇಳ್ಬೇಕಂತ ಫೀಡ್ಬ್ಯಾಕ್ ಮಾಡಿ ತಂದ್ರೆ ನೀವು ಕೋರ್ಟಿಗೆ ಸಾಕ್ಷಿ ಹೇಳ್ತಾರೆ. ನೀವು ನಿಮ್ಲಿಂದ ಬಸವರಾಜ್ ಕೊರೋರು ಕಲಿಬೇಕಾ? ನಿಮ್ಲಿಂದ ಬಸವರಾಜ್ ಕೊರ ಅಂತ ಕಲಿಯಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಬಸವರಾಜ್ ಕೊರೋರಿಗೆ ಹೇಳಿದ್ವಿ ನಾವಿದು ಮಾಡ್ತೀವಿ ಅಂತಂದ್ರೆ ಕೂಡ ಅವ್ರೇ ಬೇಡ ಇವೆಲ್ಲ ಅಂತರ್ವಿರುದ್ಧ ಸ್ಟೇಟ್ಮೆಂಟ್ ಕೊಡೋದು ಬೇಡ ಅಂದ್ರೆ ಕೂಡ ನಾವು ವೈಯಕ್ತಿಕ ನಮ್ಮ ಮನಸ್ಸಿನವಾಗಿರೋ ನಾವೆಲ್ಲರೂ ಬಂದು ಸ್ಟೇಟ್ಮೆಂಟ್ ಮಾಡಕತ್ತೀವಿ. ದಯವಿಟ್ಟು ಇದಲ್ಲ. ಯಾಕಂದ್ರೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತಿನ ಧಾರವಾಡ ಜಿಲ್ಲೆ ವಿನಯ್ ಕುಲಕರ್ಣಿ ಯಾವ ಸಮುದಾಯ ಬೆಳೆಸ್ಯಾರ ಹೇಳ್ರಿ? ತಾವು ಮಾಧ್ಯಮದವ್ರಿದ್ರಿ, ಯಾವ ಸಮುದಾಯನ ಅವ್ರು ಬೆಳೆಸ್ಯಾರ? ಒಂದು ಸಮುದಾಯ ಪಂಚಮಸಾಲಿ ಲಿಂಗಾಯತರ ಸಮುದಾಯ ಏನೈತಿ ಇವತ್ತಿನ ಧಾರವಾಡ ಜಿಲ್ಲೆ? ಯಾರ್ರಿ? ವಿನಯ್ ಕುಲಕರ್ಣಿ ಬಿಟ್ಟರೆ ಪಂಚಮಸಾಲಿ ಸಮುದಾಯದ ಯಾರಾದ್ರೂ ಲಿಂಗಾಯತ್ ಲೀಡ್ರ್ ಹೇಳ್ರಿ? ಯಾರು ಇಲ್ಲ. ಬೇರೆ ಸಮುದಾಯ ಆಯ್ತು, ಲಿಂಗಾಯತರು ಬಿಟ್ಬಿಡ್ರಿ. SC ನಾನೊಬ್ಬ SC ಸಮುದಾಯದವನು. ನಮ್ಮ ಸಮುದಾಯದ ಲೀಡರ್ನ ಯಾರನ್ನ ಬೆಳೆಸ್ಯಾರ ಹೇಳ್ರಿ? ಒಬ್ಬರನ್ನ ಯಾರಾದ್ರೂ ನಿಗಮ ಮಂಡಳಿ ಪ್ರಪೋಸಲ್ ಮಾಡ್ರೆ ಬರೀ ತಮ್ಮ ಧರ್ಮಪತ್ನಿ ತಮ್ಮ ಮಕ್ಕಳು ತಾವು ಬಿಟ್ರೆ ಅವ್ರಿಗೆ ಬೇರೆ ಏನು ಆಸಕ್ತಿ ಇಲ್ಲ. ಹಂಗಾಗಿ ನೀವು ಯಾರು ಕೂಡ ಅಣ್ಣ ಹಂಗೆ ಮಾಡ್ತಾನ ಅಣ್ಣ ಹಿಂಗೆ ಮಾಡ್ತಾನೆ ಅಂತ ತಿಳಿದು ಅವ್ರ ಪರ ಮಾತಾಡ್ಬೇಕಾದ್ರೆ ಭಾಳ ಕಾನೂನು ಅರಿವಿದ್ದು ಭಾಳ ಪ್ರಬುದ್ಧತೆಯಿಂದ ಮಾತಾಡ್ಬೇಕು. ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೀನಿ, ನೀವೇನೇ ಮಾಡಿದ್ರು ಕೂಡ ಅವ್ರ ಧಾರವಾಡ ಜಿಲ್ಲೆಯಲ್ಲಿ SC ST OBC ಜನರಲ್ಲು ಅವ್ರ ಸ್ವ ಸಮುದಾಯದವರಿಗೆ ಅವರು ಯಾವುದೇ ರೀತಿ ರಾಜಕೀಯವಾಗಿ ಲಾಭ ಮಾಡೋಕ್ಕೆ ಇಷ್ಟಪಡಂಗಿಲ್ಲ. ಹಂಗಾಗಿ ನೀವು ಅವ್ರನ್ನ ಯಾವುದೇ ಕಾರಣಕ್ಕೂ ನೀವು ಅವ್ರನ್ನ ಮೆಚ್ಚುವಂಥ ಕೆಲಸಕ್ಕ ಅಥವಾ ಅವ್ರನ್ನ ಇನ್ನೊಂದು ಏನೋ ಮಾಡ್ತಕ್ಕಂಥ ಕೆಲಸಕ್ಕೆ ಹೋಗಿ ಅವ್ರನ್ನ ಖುಷಿ ಪಡಿಸ್ತಕ್ಕಂಥ ಕೆಲಸಕ್ಕೆ ಹೋಗಿ ಯಾರ್ಯಾರ ಬಗ್ಗೆ ಹಗುರವಾಗಿ ಮಾತಾಡೋದು ನಿಲ್ಲಿಸ್ಬೇಕು. ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಕು. ಯಾಕಂದ್ರೆ ಮಾತಾಡ್ಬೇಕಾದ್ರೆ ಪರಿಕಲ್ಪನೆಯಿಂದ ಮಾತಾಡ್ಬೇಕು. ನೀವು ಯಾರಿಗೂ ಒಳ್ಳೆಯರಾಗಕ್ಕೆ ಏನೇನೋ ಮಾತಾಡಿದ್ರೆ ಸರಿಯಲ್ಲ. ಹಂಗಾಗಿ ಯಾವ ಸಮುದಾಯನೂ ಕೂಡ ವಿನಯ್ ಕುಲಕರ್ಣಿ ಅವ್ರು ಯಾವ ಸಮುದಾಯನೂ ಕೂಡ ಧಾರವಾಡ ಜಿಲ್ಲೆಯಲ್ಲಿ ಬೆಳೆಯಕ್ಕೆ ಬಿಟ್ಟಿಲ್ಲ, ಮುಂದೂ ಬಿಡೋದಿಲ್ಲ. ಇದು ಶತಸಿದ್ಧ. ಅದಕ್ಕೆ ನೀವು ನಿಮ್ಮ ರಾಜ್ಯಕ್ಕೆ ನಿಮ್ಮ ಹಿನ್ನೆಲೆ ನೋಡ್ತೀವಿ ನಾವು. ನೀವು ಮೊದಲು BJPಗಿದ್ರಿ, ಸೀಮಾ ಮಸೀದವ್ರ ಜೊತೆಗಿದ್ರಿ. ನೀವು ಅಲ್ಲಿ ಬಿಟ್ಟು ಇಲ್ಲಿ ಯಾಕೆ ಬಂದ್ರಿ? ಅಷ್ಟು ನಿಯತ್ತಿತ್ತು ಮತ್ತೆ ಇಲ್ಲಿ ಯಾಕೆ ಬಂದ್ರಿ ನೀವು? ಹಂಗಾಗಿ ನಿಮ್ಮ ರಾಜಕೀಯಕ್ಕೋಸ್ಕರ ನೀವು ಹೆಂಗೆ ಲಾಭ ಪಟ್ಕೊಂಡು ಇನ್ನೊಬ್ಬರಿಗೆ ಬಟ್ಟು ಮಾಡಿ ತೋರಿಸೋದು ಯಾವುದೇ ಮಟ್ಟಕ್ಕೂ ಸರಿಯಲ್ಲ. ಅದು ಆಗಬಾರ್ದು. ಮುಂದೆ ಕೂಡ ನಿಮ್ಮ ಕಡೆ ಇಂಥ ರಿಪೀಟ್ ನಾವೆಲ್ಲ ಅಭಿಮಾನಿಗಳು ಕೇಳಿದ್ರೆ ಕೂಡ ಇದು ತೀವ್ರವಾಗಿ ಮುಂದೆ ಖಂಡಿಸ್ಬೇಕಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀವಿ. ಈಗ ಈಗನಗೌಡರವರು ತಾವು ಪ್ರಚಾರ ಪ್ರಿಯರ ತನಗೆ ಪ್ರಚಾರ ಸಿಗಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಐ ಥಿಂಕ್ ಬಸವಣ್ಣ ಕೊರೋರ ಬಗ್ಗೆ ಮಾತಾಡಕತ್ತಿರ್ಬೋದು ನಮ್ಗೆ ಅನಿಸ್ತದೆ. ಮಾತಾಡ್ಲಿ ಏನು ತೊಂದರೆ ಇಲ್ಲ. ನಮ್ಮ ಹೆಸರು ಹೇಳಿ ಅವ್ರು ಮಾತಾಡ್ಲಿಕ್ಕೆ ಖುಷಿ ಇದೆ. ಬಟ್ ಮಾತಾಡ್ಬೇಕಾದ್ರೆ ಏನು ಮಾತಾಡ್ತಂತ ಪರಿಕಲ್ಪಿಟ್ಟು ಮಾತಾಡಲ್ಲ ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.